ಹಾಯ್ ಫ್ರೆಂಡ್ಸ್, ಎಲ್ಲರನ್ನ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ ವೀನಸ್ 71 ಚಾನಲ್ಗೆ. ಹಾಗಿದ್ರೆ ಇವತ್ತಿನ ದಿನ ನಾವು ನೋಡ್ಲಿಕ್ಕೆ ಹೋಗ್ತಾ ಇದ್ದೀವಿ. ಬರುವಂಥ ದಿನಗಳು 30th ಏಪ್ರಿಲ್ ಇಂದ 10th ಮೇ ವರೆಗೂ ಕುಂಭರಾಶಿಯವರಿಗೆ ಏನೆಲ್ಲ ಆಗ್ಲಿಕ್ಕೆ ಹೋಗ್ತಾ ಇದೆ, ಅವರ ಒಂದು ಸಿಚುವೇಶನ್ ಇರ್ಬೋದು, ಫೀಲಿಂಗ್ಸ್ ಇರ್ಬೋದು, ಅವರ ಕರಿಯರ್, ಜಾಬ್ ಇರ್ಬೋದು, ರಿಲೇಶನ್ಶಿಪ್ ಆಸ್ಪೆಕ್ಟ್ ಅನ್ನ ನೋಡ್ಕೊಂಡು ಬರೋಣ. ಅವ್ರಿಗೆ ಏನ್ ಪಾಸಿಟಿವಿಟಿ ಬರ್ತಾ ಇದೆ ಅದನ್ನ ಕೂಡ ಚೆಕ್ ಮಾಡೋಣ. ಹಾಗೆ ರೀಡಿಂಗಿಗೆ ಕನೆಕ್ಟ್ ಆಗೋದಕ್ಕೆ ಒಂದ್ಸಾರಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬಾ ಅಕ್ಯುರೇಟ್ ಆಗಿ ನಿಮಗೆ ರೀಡಿಂಗ್ ಬರುತ್ತೆ. ಪರ್ಸನಲ್ ರೀಡಿಂಗ್ ಆಪ್ಷನ್ಸ್ ಆಲ್ರೆಡಿ ನಿಮಗೆ ನಾನು ಕೊಟ್ಟಿದ್ದೀನಿ ಫ್ರೆಂಡ್ಸ್, ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ. ಸೊ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಕಾಂಟ್ಯಾಕ್ಟ್ ಅಂತಂದ್ರೆ ಮೆಸೇಜ್ ಮಾಡಿ, ನಾನು ನಿಮಗೆ ರಿಪ್ಲೈ ಮಾಡ್ತೀನಿ ಯಾವುದೇ ರೀತಿ ಸಿಚುವೇಶನ್ ಇದ್ರೂ ಕೂಡ. ಸೊ ಅದನ್ನ ನಾವು ಪ್ರಯತ್ನ ಮಾಡೋಣ, ಅದರಿಂದ ನಿಮಗೆ ಹೊರಗೆ ತರೋದಕ್ಕೆ. ಚೇಂಜಸ್ ಆಗುತ್ತೆ ಅಂತ ನಾನು ಹೇಳೋದಿಲ್ಲ, ಬಟ್ ಸ್ಟಿಲ್ ನಿಮಗೆ ಸೊಲ್ಯೂಷನ್ಸ್ ಕೊಡೋದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಅಂತ ಹೇಳುವಂಥದ್ದು. ವಿತ್ ರೆಮಿಡೀಸ್ ನಿಮಗೆ ಎಲ್ಲ ರೀಡಿಂಗ್ ಇರುತ್ತೆ. ಹಾಗೆ ಈ ಒಂದು ರೀಡಿಂಗ್ ಅನ್ನ ಮ್ಯಾರಿಡ್, ಅನ್ಮ್ಯಾರಿಡ್, ಫಸ್ಟ್ ಸೆಕೆಂಡ್ ಮ್ಯಾರೇಜ್ ಯಾರಾದರೂ ನೋಡ್ಬೋದು. ಸೊ ಫಸ್ಟ್ ಆಫ್ ಆಲ್ ನಿಮ್ಮ ಒಂದು ಫೀಲಿಂಗ್ಸ್ ಯಾವ ರೀತಿ ಇರುತ್ತೆ ಬರುವಂಥ ದಿನಗಳು, ಇವಾಗ ನಿಮ್ಮ ಫೀಲಿಂಗ್ ಏನು ನಡೀತಾ ಇದೆ ಅದನ್ನ ನಾವು ನೋಡೋಣ. ಗ್ರ್ಯಾಟಿಟ್ಯೂಡ್, ಓಕೆ, ತುಂಬ ಪಾಸಿಟಿವ್ ಆಗಿರುವಂಥ ಎನರ್ಜಿ ಬರ್ತಾ ಇದೆ ಫ್ರೆಂಡ್ಸ್. ಕುಂಭರಾಶಿಯವರು ತುಂಬಾನೇ ನೀವು ದೇವ್ರಿಗೆ ಕೇಳ್ತಾ ಇದ್ದೀರಾ, ಭಗವಂತ ನನ್ಗೇನು ಈ ಲೈಫ್ ಕೊಟ್ಟಿದೀಯಾ, ಅದಕ್ಕೆ ನಾನು ತುಂಬ ಹೃದಯದ ಧನ್ಯವಾದಗಳು, ತುಂಬ ಋಣಿಯಾಗಿರ್ತೀನಿ ಅಂತ ಹೇಳಿ ಗ್ರ್ಯಾಟಿಟ್ಯೂಡ್ ಎನರ್ಜಿಯಲ್ಲಿ ಇದ್ದೀರಾ. ಹಾಗೆ ನಿಮ್ಮ ಹತ್ರ ತುಂಬ ತುಂಬ ಅಬಂಡೆನ್ಸ್ ಬರ್ತಾ ಇದೆ, ಪ್ರಾಸ್ಪರಿಟಿ ಬರ್ತಾ ಇದೆ, ಒಂದು ಹ್ಯಾಪಿನೆಸ್ ಬರ್ತಾ ಇದೆ, ತುಂಬ ಖುಷಿಯಾಗಿರುವಂಥ ಎನರ್ಜೀಸನ್ನ ನೀವು ಗ್ರಾಬ್ ಮಾಡ್ತಾ ಇದ್ದೀರಾ. ನೋಡಿ, ಯಾವಾಗ ನೀವು ನಿಮ್ಮ ಹತ್ರ ಏನಿರುತ್ತೆ ಅದ್ರ ಬಗ್ಗೆ ನೀವು ಗ್ರೇಟ್ಫುಲ್ ಆಗಿರ್ತೀರಾ, ನೀವು ಅದಕ್ಕೆ ರಿಟರ್ನ್ ಆಗಿ ಹೇಳ್ತೀರಾ. ನಿಮ್ಮ ಹತ್ರ ಏನಿದೆ ಅದಕ್ಕೆ ನೀವು ಥ್ಯಾಂಕ್ಸ್ನ ಹೇಳ್ತೀರಾ ಯೂನಿವರ್ಸಿಗೆ. ಡೆಫಿನೆಟ್ ಆಗಿ ನಿಮ್ಮ ಒಂದು ಕನೆಕ್ಷನ್ ಯಾವ ರೀತಿ ಇರುತ್ತೆ ಯೂನಿವರ್ಸ್ ಜೊತೆಗೆ ಅಂತಂದ್ರೆ, ನೀವು ಏನು ಹೇಳ್ತೀರಾ ಅದು ನಿಮಗೆ ರಿಪ್ಲೈ ಆಗುತ್ತೆ. ಯೂನಿವರ್ಸ್ ಯಾವ ರೀತಿ ಇದೆ ಅಂತಂದ್ರೆ, ಇದು ಯೂನಿವರ್ಸಿಗೆ ಗೊತ್ತಿಲ್ಲ ನೀವೇನಲ್ಲಿ ಬೀಜ ಬಿತ್ತಾ ಇದ್ದೀರಾ ಅಂತ ಹೇಳಿ. ಓಕೆ, ಸೊ ಯೂಶ್ವಲಿ ನಾನು ಇದನ್ನ ಹೇಳುವಂಥದ್ದು ಏನಂತಂದ್ರೆ, ಒಂದು ನಾರ್ಮಲ್ ಆಗಿ ಹೊಲ ಇರುತ್ತೆ, ಆ ಹೊಲದಲ್ಲಿ ನೀವು ಯಾವ ರೀತಿ ಬೀಜ ಬಿತ್ತೀರಾ ಅಂತ ಗೊತ್ತಿರೋದಿಲ್ಲ. ಆ ಹೊಲಕ್ಕೆ ಗೊತ್ತಿಲ್ಲ ಯಾವ್ದಿದೆ, ನಿಮಗೆ ಮಾತ್ರ ಗೊತ್ತಿರುತ್ತೆ. ಸೊ ನೀವು ಪಾಸಿಟಿವ್ ಆಗಿ ಹಾಕ್ತಾ ಇದ್ದೀರೋ, ನೆಗೆಟಿವ್ ಆಗಿ ಹಾಕ್ತಾ ಇದ್ರೋ. ಇಲ್ಲಿ ಬೀಜ ಅಂತಂದ್ರೆ ನೋಡಿ, ಒಂದು ಹೊಲದಲ್ಲಿ ನೀವು ಮಾವಿನಕಾಯಿ ಆದ್ರೂ ಬೀಜ ಹಾಕ್ಬಹುದು, ಒಂದು ಬೇವಿನಕಾಯಿ ಬೀಜ ಆದ್ರೂ ಹಾಕ್ಬಹುದು. ಓಕೆ, ಆ ಹೊಲದ ಕೆಲಸ ಏನಿರುತ್ತೆ ಹೇಳಿ, ಬೀಜಕ್ಕೆ ನೀವು ನೀರು ಕೊಟ್ಟಾಗ, ಗೊಬ್ಬರ ಕೊಟ್ಟಾಗ ಅದನ್ನ ಬೆಳೆಸ್ಕೊಡುವಂಥದ್ದು. ಓಕೆ, ಸೊ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಳೋದು ಏನಂತಂದ್ರೆ, ಯೂನಿವರ್ಸಿಗೆ ಗೊತ್ತಿಲ್ಲ ನೀವೇನು ಹಾಕ್ತಾ ಇದ್ದೀರಾ ಯೂನಿವರ್ಸಿಗೆ, ಪಾಸಿಟಿವ್ ಥಾಟ್ಸ್ ಅನ್ನ ಕಳಿಸ್ತಾ ಇದ್ದೀರೋ ಅಥವಾ ನೆಗೆಟಿವ್ ಥಾಟ್ಸ್ ಅನ್ನ ಕಳಿಸ್ತಾ ಇದ್ದೀರೋ ಅಂತ ಹೇಳಿ. ಸೊ ನೀವು ಏನ್ ಅದಕ್ಕೆ ಕೊಡ್ತೀರಾ, ಡೆಫಿನೆಟ್ ಆಗಿ ಅದು ನಿಮ್ಗೆ ರಿಪೀಟ್ ಕೊಡುತ್ತೆ. ಅಂದ್ರೆ ಈ ಹೊಲದಲ್ಲಿ ನೀವು ಮಾವಿನಕಾಯಿ ಹಾಕಿದ್ದೀರಾ, ಅಫ್ಕೋರ್ಸ್ ಒಂದು 5 ವರ್ಷ 10 ವರ್ಷ ಆದ ನಂತರ ನಿಮ್ಗೆ ಮಾವಿನಕಾಯಿನೇ ಬರೋದು, ಹಣ್ಣು ಬರುತ್ತೆ. ಅದೇ ರೀತಿ ಇನ್ನೊಂದ್ ಕಡೆ ಅದೇ ಹೊಲದಲ್ಲಿ ಇನ್ನೊಂದು ಕಾರ್ನರ್ಗೆ ನೀವು ಬೇವಿನಕಾಯಿ ಬೀಜ ಹಾಕಿರ್ತೀರಾ, ಬೇವಿನ ಗಿಡ ಆಗುತ್ತೆ. ಸೊ ಆ ಒಂದು ಹೊಲಕ್ಕೆ ಗೊತ್ತಿಲ್ಲ ಇದನ್ನ ನಾನು ಬೆಳಿಬೇಕಾ ಬೇಡವಾ, ಈ ರೀತಿ ಅದಕ್ಕೇನು ಗೊತ್ತಿಲ್ಲ. ಸೊ ಅದಕ್ಕೆ ಗೊತ್ತಿರೋದು ಒಂದೇ, ನೀವೇನು ಅದಕ್ಕೆ ಹಾಕ್ತಾ ಇದ್ದೀರಾ ಅದು ನಿಮಗೆ ಬೆಳೆದು ಕೊಡಬೇಕು ಅನ್ನುವಂಥದ್ದು. ಹಾಗೆ ಯೂನಿವರ್ಸ್ ಕೂಡ ಅದೇ ರೀತಿ ಇರುತ್ತೆ. ನೀವು ಎಷ್ಟು ಗ್ರೇಟ್ಫುಲ್ ಆಗಿರ್ತೀರಾ, ನೀವು ಎಷ್ಟು ಗ್ರಾಟಿಟ್ಯೂಡನ್ನು ಸಲ್ಲಿಸ್ತೀರಾ ಯೂನಿವರ್ಸ್ಗೆ, ನಿಮ್ಮ ಹತ್ರ ಏನಿದೆ ಅದಕ್ಕೆ ನೀವು ಎಷ್ಟು ಹೇಳ್ತೀರಾ, ನನಗೆ ಇಷ್ಟೆಲ್ಲ ಇದೆ ನನ್ನ ಹತ್ರ, ತುಂಬ ಥ್ಯಾಂಕ್ ಯು ಅಂತ ನೀವು ಎಷ್ಟು ಹೇಳ್ತೀರಾ, ನಿಮ್ಮ ಲೈಫಲ್ಲಿ ಅಷ್ಟು ಅಬೆಂಡೆನ್ಸನ್ನು ನೀವೇನು ಮಾಡ್ತೀರಾ, ಅಟ್ರಾಕ್ಟ್ ಮಾಡ್ಕೊಳ್ತೀರಾ. ಓಕೆ, ಮತ್ತೆ ಫೋಕಸ್ಡ್ ಆಗಿರ್ತೀರಾ ನಿಮ್ಮ ಲೈಫಲ್ಲಿ. ತುಂಬ ಬ್ಯೂಟಿಫುಲ್ ಆದಂಥ ಲೈಫು, ತುಂಬ ಬ್ಯೂಟಿಫುಲ್ ಆದಂಥ ಪೀಪಲನ್ನು ನೀವು ಏನು ಮಾಡ್ತೀರಾ, ಅಟ್ರಾಕ್ಟ್ ಮಾಡ್ಕೊಳ್ತೀರಾ ನಿಮ್ಮ ಹತ್ರ. ಯಾಕೆ, ನೀವು ಪಾಸಿಟಿವ್ ಆಗಿದ್ದೀರಾ, ನೀವು ಪಾಸಿಟಿವ್ ಒಂದು ಥಾಟ್ಸನ್ನು ಯೂನಿವರ್ಸಿಗೆ ಕಳಿಸ್ತಾ ಇದ್ದೀರಾ. ಹಾಗಾಗಿ ಅಫ್ಕೋರ್ಸ್ ಯೂನಿವರ್ಸ್ ಕೂಡ ನಿಮಗೆ ಪಾಸಿಟಿವಿಟಿಯನ್ನೇ ಕೊಡುತ್ತಲ್ವಾ. ಓಕೆ, ಅನ್ನೋವಂಥದ್ದು ತುಂಬ ತುಂಬ ಎಕ್ಸಲೆಂಟ್, ತುಂಬ ಒಂದು ಪಾಸಿಟಿವ್ ಆಗಿರುವಂಥ ಎನರ್ಜಿ ನನಗೆ ಕಾಣ್ತಾ ಇದೆ. ಆ ರೀತಿ ನೀವು ಫೀಲಿಂಗಲ್ಲಿ ಇದ್ದೀರಾ ಅನ್ನುವಂಥದ್ದು ನನಗೆ ಅನಿಸ್ತಾ ಇದೆ. ಹಾಗಿದ್ರೆ ಫಸ್ಟ್ ಆಫ್ ಆಲ್ ನಿಮ್ಮ ಒಂದು ಹೆಲ್ತ್ ಆಸ್ಪೆಕ್ಟನ್ನು ಚೆಕ್ ಮಾಡ್ಕೊಂಡು ಬರೋಣ ಯಾವ ರೀತಿಯಾಗಿದೆ ಅಂತ ಹೇಳಿ. ಓಕೆ, ಸೊ ಫ್ರೆಂಡ್ಸ್, ನಾನು ನೋಡ್ತಾ ಇರುವಂಥದ್ದು ಹೆಲ್ತ್ ಆಸ್ಪೆಕ್ಟಿಂದ ತುಂಬ ಚೆನ್ನಾಗಿರುವಂಥ ಎನರ್ಜಿ ನನಗೆ ಕಾಣ್ತಾ ಇದೆ. ಯಾವುದೇ ರೀತಿ ತೊಂದರೆ ಅಂತ ಅನ್ನಿಸ್ತಾ ಇಲ್ಲ. ನೋಡಿ, ಇಲ್ಲಿ ಇನ್ನೂ ಒಂದು ಏನಂತಂದರೆ, ಸ್ವಲ್ಪ ಏನಾದರೂ ನಿಮಗೆ ಹೇಗೂ ಇವಾಗ ಸಮರ್ ಸೀಸನ್ ನಡೀತಾ ಇದೆ, ಸ್ವಲ್ಪ ನಿಮಗೆ ಎಲ್ಲೋ ಒಂದು ಕಡೆ ತುಂಬ ಝಳ, ಸೆಕೆ ಆಗುವಂಥದ್ದು,
ಹೊಟ್ಟೆಲಿ ಉರಿ ಅನ್ಸೋವಂಥದ್ದು ಈ ರೀತಿ ಏನಾದರೂ ಇತ್ತಂತಂದರೆ ಸ್ವಲ್ಪ ನೀವು ಅದಕ್ಕೆ ಇದನ್ನು ಮಾಡ್ಕೊಳ್ಳಿ. ಅದನ್ನು ಬಿಟ್ಟರೆ ಬೇರೆ ಏನು ತೊಂದರೆ ಅಂತ ಅನ್ನಿಸ್ತಾ ಇಲ್ಲ, ಚೆನ್ನಾಗಿದೆ ಆ ರೀತಿ. ಪ್ರೆಸೆಂಟ್ ಸಿಚುವೇಶನ್ ಮಾತ್ರ ತುಂಬ ಚೆನ್ನಾಗಿದೆ. ಮತ್ತು ಬರುವಂಥ ದಿನಗಳಲ್ಲೂ ಕೂಡ ನಾನು ನೋಡ್ತಾ ಇದ್ದೀನಿ ತುಂಬ ಒಂದು ಹ್ಯಾಪಿಯಾಗಿರುವಂಥ ಸಿಚುವೇಶನಲ್ಲಿ ಇರ್ತೀರಾ. ಫ್ಯಾಮಿಲಿ ಟೈಮನ್ನು ಸ್ಪೆಂಡ್ ಮಾಡ್ತೀರಾ ಬರುವಂಥ ದಿನಗಳಲ್ಲಿ, ಎಂಜಾಯ್ ಮಾಡ್ತೀರಾ ಅನ್ನುವಂಥದ್ದು ನನಗೆ ಅನ್ನಿಸ್ತಾ ಇದೆ. ಯೂನಿವರ್ಸ್ ಏನು ಹೇಳ್ತಾ ಇದೆ, ಸೊ ನೋಡಿ ಎಷ್ಟು ಒಂದು ಎನರ್ಜಿ ಬರ್ತಾ ಇದೆ ಅಂದರೆ, ಯೂನಿವರ್ಸ್ ಏನು ಹೇಳ್ತಾ ಇದೆ ಅಂತಂದರೆ, ಇಲ್ಲಿ ಅನ್ನೆಸೆಸರಿ ಇನ್ನೊಬ್ಬರಿಗೆ ನೀವು ಗೈಡೆನ್ಸನ್ನು ಕೊಡ್ಲಿಕ್ಕೆ ಹೋಗಬೇಡಿ. ಅಫ್ಕೋರ್ಸ್ ನಿಮಗೆ ಎಕ್ಸ್ಪೀರಿಯನ್ಸ್ ಇರ್ಬೋದು, ಎಲ್ಲನೂ ಇರ್ಬೋದು. ಬಟ್ ಸಿಚುವೇಶನ್ ಏನಿರುತ್ತೆ ಬರುವಂಥ ದಿನಗಳಲ್ಲಿ ನಿಮಗೆ ಏನಾದರೂ ಆ ರೀತಿ ಅನ್ನಿಸ್ತು ಅಂತಂದರೆ ಸ್ವಲ್ಪ ಏನು ಮಾಡಬೇಕು, ಅಡ್ವೈಸ್ ಕೊಡೋದನ್ನು ಕಡಿಮೆ ಮಾಡ್ಕೋಬೇಕು. ಅದರಿಂದ ನಿಮಗೆ ಏನಾದರೂ ಎಮೋಷ್ನಲಿ ನೀವು ಸ್ವಲ್ಪ ಬ್ಲಾಕೇಜಸ್ ಫೀಲ್ ಮಾಡ್ಬೋದು. ಎಮೋಷ್ನಲಿ ಸ್ಟಕ್ ಎನರ್ಜಿಯನ್ನು ಫೀಲ್ ಮಾಡುವಂಥದ್ದು ನನಗೆ ಅನ್ನಿಸ್ತಾ ಇದೆ. ಅಥವಾ ನಿಮ್ಮ ಮಾತು ಕೇಳ್ತಾ ಇಲ್ಲ ಅಂತ ಹೇಳಿ ನೀವು ತುಂಬ ಎಮೋಷ್ನಲ್ ಆಗಿ ಫೀಲ್ ಮಾಡ್ಕೊಳ್ಳೋವಂಥದ್ದು ನನಗೆ ಕಾಣ್ತಾ ಇದೆ. ಹಾಗಾಗಿ ಅನ್ನೆಸೆಸರಿ ನೀವು ಇನ್ನೊಬ್ಬರಿಗೆ ಇದನ್ನು ಮಾಡ್ಲಿಕ್ಕೆ ಹೋಗಬೇಡಿ, ನಿಮ್ಮ ಸಜೆಷನ್ಸನ್ನು ಕೊಡ್ಲಿಕ್ಕೆ ಹೋಗಬೇಡಿ. ಓಕೆ ಕೇಳ್ತಾರಾ, ಓಕೆ, ಇಲ್ಲ ಅಂತಂದರೆ ಬಿಟ್ಬಿಡಿ, ಏನು ಪ್ರಾಬ್ಲಮ್ ಇಲ್ಲ. ಓಕೆ, ಎಲ್ಲರೂ ನಮ್ಮ ಮಾತು ಕೇಳಲೇಬೇಕು ಅಂತ ಅನ್ನೋದೇನು ಇರೋದಿಲ್ಲ. ಹಾಗಾಗಿ ಅದನ್ನು ಸ್ವಲ್ಪ ನೀವು ಮ್ಯಾನೇಜ್ ಮಾಡಿ ಅನ್ನುವಂಥದ್ದು ಇಲ್ಲಿ ಬರ್ತಾ ಇರುವಂಥದ್ದು. ಓಕೆ, ಅದನ್ನು ಅವಾಯ್ಡ್ ಮಾಡಿ. ಮತ್ತು ನಿಮ್ಮ ಕರಿಯರ್ ಲೈಫನ್ನು ನಾನು ನೋಡ್ತಾ ಇದ್ದೀನಿ. ಸೊ ಕರಿಯರ್ ಆಸ್ಪೆಕ್ಟಿಂದ ಕ್ವೀನ್ ಆಫ್ ಕಪ್ಸ್ ಬರ್ತಾ ಇದೆ. ಓಕೆ, ತುಂಬ 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 ಚೆನ್ನಾಗಿರುವಂಥ ಎನರ್ಜಿಯಲ್ಲಿದ್ದೀರಾ ಕರಿಯರ್ ಲೈಫಿಂದ. ಓಕೆ, ಯಾವ ರೀತಿ ಅಂತಂದರೆ ಎಮೋಷ್ನಲಿ ಈ ಒಂದು ಕರಿಯರಲ್ಲಿ ನೀವು ಕನೆಕ್ಟೆಡ್ ಆಗಿದ್ದೀರಾ. ನಿಮಗೆ ಒಂದು ಫುಲ್ಫಿಲ್ಮೆಂಟ್ ಬರ್ತಾ ಇದೆ. ನೀವು ಒಂದು ಹೇಗೆ ಅಂತಂದರೆ ನಿಮ್ಮ ಜಾಬ್ ಅಥವಾ ನಿಮ್ಮ ಕರಿಯರ್, ನಿಮ್ಮ ಬಿಸ್ನೆಸ್ ಇರುವಂಥ ಏನಿದೆ ಅದನ್ನು ನೀವು ಎಂಜಾಯ್ ಮಾಡ್ತಾ ಇದ್ದೀರಾ ಅನ್ನುವಂಥದ್ದು ನನಗೆ ಅನ್ನಿಸ್ತಾ ಇದೆ. ಓಕೆ, ಇದರಲ್ಲಿ ಯಾವುದೇ ರೀತಿ ತೊಂದರೆ ಅಂತ ನನಗೆ ಅನ್ನಿಸ್ತಾ ಇಲ್ಲ. ತುಂಬ ಪಾಸಿಟಿವ್ ಆಗಿರುವಂಥದ್ದು ನನಗೆ ಅನ್ನಿಸ್ತಾ ಇದೆ. ಮತ್ತು ಹೊಸ ಹೊಸ ಆಸ್ಪೆಕ್ಟ್ಸ್ ಕೂಡ ನಿಮ್ಮ ಹತ್ರ ಬರುವಂಥದ್ದು, ಸ್ಟೆಬಿಲಿಟಿ ಬರ್ತಾ ಇದೆ ನಿಮ್ಮ ಕರಿಯರಲ್ಲಿ. ಫೋಕಸ್ಡ್ ಆಗಿರ್ತೀರಾ, ಸ್ಟೆಬಿಲಿಟಿ ಬರ್ತಾ ಇದೆ. ಹೊಸ ಹೊಸ ಅಪರ್ಚುನಿಟೀಸ್ ನಿಮ್ಮ ಹತ್ರ ಬರುವಂಥದ್ದು, ಒಂದು ಹಾರ್ಮನಿ ಇದೆ ನಿಮ್ಮ ಕರಿಯರ್ ಲೈಫಲ್ಲಿ. ಫುಲ್ಫಿಲ್ಮೆಂಟನ್ನು ನೀವು ಅನುಭವಿಸೋವಂಥದ್ದು. ಮತ್ತು ಒಂದು ಸ್ಟ್ರಾಟರ್ಜಿ ಏನಿರುತ್ತೆ, ಹೊಸ ಹೊಸ ಸ್ಟ್ರಾಟರ್ಜಿಯನ್ನು ನೀವು ಯೂಸ್ ಮಾಡುವಂಥದ್ದು. ಎಂಟೈರ್ ಸಿಚುವೇಶನ್ ನಾನು ನೋಡ್ಬೇಕಂತಂದರೆ ಈ ಒಂದು ಜಾಬ್ ಅಥವಾ ನಿಮ್ಮ ಬಿಸ್ನೆಸ್ ಏನಿದೆ ಅದರಲ್ಲಿ ನೀವು ಎಂಜಾಯ್ ಮಾಡ್ತಾ ಇದ್ದೀರಾ, ತುಂಬ ಚೆನ್ನಾಗಿರುವಂಥದ್ದು ನನಗೆ ಅನ್ನಿಸ್ತಾ ಇದೆ. ವಾವ್ ದ ವರ್ಡ್ ಅಂದರೆ ನಿಮಗೆ ಯೂನಿವರ್ಸ್ ಏನು ಹೇಳ್ತಾ ಇದೆ, ಸೂಪರ್. ನಿಮಗೆ ಯೂನಿವರ್ಸ್ ಏನು ಹೇಳ್ತಾ ಇದೆ ನೋಡಿ, ಮೇ ಬಿ ನಿಮ್ಮ ಒಂದು ಇದು ಕರಿಯರನ್ನು ಇನ್ನೂ ಜಾಸ್ತಿ ಬಿಲ್ಡ್ ಮಾಡ್ಕೊಳ್ಳೋದಕ್ಕೆ ನೀವು ಒಂದು ಟ್ರಾನ್ಸ್ಫರ್ಮೇಷನನ್ನು ತೊಗೊಂಡು ಬರುವಂಥದ್ದು ಲೈಫಲ್ಲಿ. ಯಾವ ರೀತಿ ಅಂತಂದರೆ ಏನು ಮಾಡಬೇಕು, ನೀವು ನಿಮ್ಮ ಒಂದು ಜಾಬ್ ಅಥವಾ ಬೇರೆ ಎಲ್ಲಾದರೂ ನಿಮಗೆ ಅಪರ್ಚುನಿಟೀಸ್ ಬರುತ್ತಾ ಅದನ್ನು ಗ್ರ್ಯಾಬ್ ಮಾಡ್ಕೊಳ್ಳಿ. ಅಥವಾ ಬೇರೆ ಎಲ್ಲಾದರೂ ನಿಮ್ಮ ಬಿಸ್ನೆಸ್ನ ಬೆಳೆಸಬೇಕು ಅಂತ ಇದ್ದೀರಾ, ಅದಕ್ಕೆ ನಿಮಗೆ ಫುಲ್ಲಿ ಸಪೋರ್ಟ್ ಮಾಡುತ್ತೆ ಯೂನಿವರ್ಸ್ ಅನ್ನುವಂಥದ್ದು. ಅಂದರೆ ನಿಮಗೆ ಚೆನ್ನಾಗಿ ರಿಸಲ್ಟ್ ಬರುತ್ತೆ ಅದರಲ್ಲಿ. ಮತ್ತು ನೀವೇನು ಎಫರ್ಟ್ ಹಾಕ್ತಾ ಇದ್ದೀರಾ ಅದಕ್ಕೆ ನಿಮಗೆ ಚೆನ್ನಾಗಿ ರಿಸಲ್ಟ್ ಬರುತ್ತೆ. ನೀವೇನು ಸ್ಟ್ರಾಟಜಿಯನ್ನು ಯೂಸ್ ಮಾಡ್ತಾ ಇದ್ದೀರಾ ನಿಮ್ಮ ಬಿಸ್ನೆಸ್ಸಲ್ಲಿ, ಬೇರೆ ಬೇರೆ ಮತ್ತು ಇನ್ನೂ ಕಲಿಬೇಕು, ಮಾಡಬೇಕು, ಈ ರೀತಿ ಎಲ್ಲ ನಿಮ್ಮ ತಲೆಯಲ್ಲಿ ಓಡಾಡ್ತಾ ಇರುತ್ತೆ. ಇನ್ನು ಯಾವ ರೀತಿ ನಾನು ಹೆಚ್ಚಿಗೆ ಮಾಡಬೇಕು, ಇರುವಂಥದ್ದನ್ನು ಇನ್ನೂ ಎಷ್ಟು ಇದನ್ನು ಹೆಚ್ಚಿಗೆ ಮಾಡ್ಕೊಂಡು ಹೋಗುವಂಥದ್ದು, ಹೊಸದಾಗಿ ನಾನೇನಾದರೂ ಸ್ಕಿಲ್ಸನ್ನ ಡೆವಲಪ್ಮೆಂಟ್ ಮಾಡ್ಕೋಬೇಕು, ಈ ರೀತಿ ಎಲ್ಲ ಥಾಟ್ಸ್ ನಿಮ್ಮಲ್ಲಿ ಬರ್ತಾ ಇರುತ್ತೆ. ಅಫ್ಕೋರ್ಸ್ ನೀವೇನು ಪ್ಲಾನಿಂಗ್ ಮಾಡ್ತಾ ಇದ್ದೀರಾ ಅದಕ್ಕೆ ನಿಮಗೆ ಫ್ರೂಟ್ಫುಲ್ ರಿಸಲ್ಟ್ ಬರ್ತಾ ಇದೆ. ಓಕೆ, ಖಂಡಿತ ಬರುತ್ತೆ. ಮತ್ತು ನನಗನ್ಸುತ್ತೆ ಟ್ರಾವೆಲಿದ್ದು ನೀವು ಮೇ ಬಿ ಬಿಸ್ನೆಸ್ಸಿಂದ ನೀವು ಎಲ್ಲಾದರೂ ಹೊರಗಡೆ ನಿಮಗೆ ಅಪರ್ಚುನಿಟಿ ಬರುತ್ತಾ, ಔಟ್ ಆಫ್ ಸ್ಟೇಷನ್ ಇರ್ಬೋದು, ಔಟ್ ಆಫ್ ಕಂಟ್ರಿ ಇರ್ಬೋದು, ಹಾಗೇನಾದರೂ ಇತ್ತಂದರೆ ಅದನ್ನು ಗ್ರ್ಯಾಬ್ ಮಾಡ್ಕೊಳ್ಳಿ, ನಿಮಗೆ ಒಳ್ಳೆಯದಾಗುತ್ತೆ ಅಂತ ಹೇಳಿ ಯೂನಿವರ್ಸ್ ಹೇಳ್ತಾ ಇದೆ. ಓಕೆ, ಆದಷ್ಟು ನೇಚರ್ಗೆ ಕನೆಕ್ಟೆಡ್ ಆಗಿರಿ. ನಿಮ್ಮ ಇಂಟ್ಯೂಷನ್ ನಿಮಗೆ ತುಂಬ ಹೆಲ್ಪ್ ಮಾಡುತ್ತೆ ಇದರಲ್ಲಿ. ನಿಮಗೆ ಲಿಟ್ರಲಿ ನಿಮಗೆ ಫೀಲ್ ಆಗುತ್ತೆ ನಿಮ್ಮ ಇಂಟ್ಯೂಷನ್ ಯಾವ ರೀತಿ. ಇಂಟ್ಯೂಷನ್ ಅಂತಂದರೆ ನೋಡಿ ಯಾವ ರೀತಿಯಾಗಿ ಆದರೂ ನಿಮಗೆ ಬರ್ಬೋದು. ನಿಮ್ಮ ಕನಸಿನ ಮುಖಾಂತರ ಹೇಳುವಂಥದ್ದು ಇರ್ಬೋದು, ಅಥವಾ ನಿಮಗೆ ನೇಚರಲ್ಲಿ ಯಾವುದಾದ್ರೂ ಒಂದು ಆ ರೀತಿ ಸಿಂಬಲ್ಸ್ ಮುಖಾಂತರ ನಿಮಗೆ ಹೇಳುವಂಥದ್ದು ಇರ್ಬೋದು. ಎಂಟೈರ್ ಯೂನಿವರ್ಸ್ ನಿಮಗೆ ಹೆಲ್ಪ್ ಮಾಡುತ್ತೆ, ಸಪೋರ್ಟ್ ಮಾಡುತ್ತೆ ನಿಮ್ಮ ಅಚೀವ್ಮೆಂಟಿಗೆ ಅನ್ನುವಂಥದ್ದು ನನಗೆ ಇಲ್ಲಿ ಅನ್ನಿಸ್ತಾ ಇದೆ. ತುಂಬ ಪಾಸಿಟಿವ್ ಆಗಿದೆ ಫ್ರೆಂಡ್ಸ್. ಮೂವ್ ಆನ್ ಮಾಡಿ. ಕರಿಯರಲ್ಲಿ ಯಾವುದೇ ರೀತಿ ಸ್ಟಕ್ ಎನರ್ಜಿ ಇಲ್ಲ, ತುಂಬ ಚೆನ್ನಾಗಿದೆ. ಇನ್ನು ನಿಮ್ಮ ರಿಲೇಷನ್ಶಿಪ್ಪನ್ನು ಒಂದು ಸಾರಿ ನೋಡೋಣ ಏನು ಬರ್ತಾ ಇದೆ ಅಂತ ಹೇಳಿ.
ಸೊ ರಿಲೇಷನ್ಶಿಪ್ ರೀಡಿಂಗನ್ನು ನಾನು ಸಪ್ರೇಟಾಗಿ ಇನ್ನೊಂದು ವಿಡಿಯೋ ಮಾಡಿರ್ತೀನಿ, ನೆಕ್ಸ್ಟ್ ವೀಕಲ್ಲಿ ಬರುತ್ತೆ, ಚೆಕ್ಔಟ್ ಮಾಡಿ. ಇನ್ ಡೆಪ್ತ್ ಇನ್ಫಾರ್ಮೇಷನ್ ಇರುತ್ತೆ. ಸೊ ಇಲ್ಲಿ ಒಂದು ಸ್ಟೆಬಿಲಿಟಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದಕ್ಕೆ ನೀವು ತುಂಬ ಪ್ರಯತ್ನ ಮಾಡ್ತಾ ಇದ್ದೀರಾ. ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಬ್ಯಾಲೆನ್ಸ್ ಮಾಡ್ತಾ ಇದ್ದೀರಾ ಕೂಡ. ನೀವು ಯಾವ ರೀತಿ ಅಂತಂದರೆ, ಪ್ರೆಸೆಂಟ್ ಸಿಚುವೇಶನ್ ಇಬ್ಬರು ಕೂಡ ಬ್ಯಾಲೆನ್ಸ್ಡ್ ಆಗಿರುವಂಥದ್ದು ನನಗೆ ಅನ್ನಿಸ್ತಾ ಇದೆ. ಓಕೆ, ಫೋಕಸ್ಡ್ ಆಗಿದ್ದೀರಾ, ಬ್ಯಾಲೆನ್ಸ್ ಬರುವಂಥದ್ದು, ಒಂದು ಹಾರ್ಮನಿ ಬರುವಂಥದ್ದು. ಮತ್ತು ಇನ್ನೂ ಒಂದು ಏನು ಹೇಳಬೇಕಂತಂದರೆ, ಮೇ ಬಿ ಮ್ಯಾರೇಜ್ ಪ್ರಪೋಸಲ್ ಆಗುವಂಥದ್ದು, ಎಂಗೇಜ್ಮೆಂಟ್ ಆದರೂ ಆಗುವಂಥದ್ದು, ಅಥವಾ ನಿಮ್ಮ ಒಂದು ರಿಲೇಷನ್ಶಿಪ್ಪಲ್ಲಿ ಏನಾದರೂ ಒಂದು ಗಟ್ಟಿತನ ಅಂದರೆ ಮಾತುಕತೆ ಮುಂದುವರಿಯುವಂಥದ್ದು, ಆ ಎನರ್ಜಿ ನನಗೆ ಕಾಣ್ತಾ ಇದೆ. ತುಂಬ ಇದೆ ಈ ದಿನಗಳಲ್ಲಿ ನಿಮಗೆ ಆಗುವಂಥದ್ದು. ಮೇ ಬಿ ಮ್ಯಾರೇಜ್ ಫಿಕ್ಸ್ ಆಗುವಂಥದ್ದು ಇರ್ಬೋದು, ಇಲ್ಲ ಅಂದರೆ ಎಂಗೇಜ್ಮೆಂಟ್ ಮಾತುಕತೆ ಆದರೂ ಆಗುವಂಥದ್ದು ನನಗೆ ಇಲ್ಲಿ ಅನ್ನಿಸ್ತಾ ಇದೆ. ಓಕೆ, ಆ ಒಂದು ಸಿಚುವೇಶನ್ ಇವಾಗ ಪ್ರೆಸೆಂಟ್ ಸಿಚುವೇಶನ್ ಆ ರೀತಿಯಲ್ಲಿದೆ. ಏನಿದೆ ಅಂತ ಹೇಳಿ ನನಗೆ ಕಾಮೆಂಟಲ್ಲಿ ತಿಳಿಸಿ. ಓಕೆ, ಮತ್ತು ಇಲ್ಲಿ ನಾನು ನೋಡಿದಾಗ 6 ಆಫ್ ಕಪ್ಸ್ ಬರ್ತಾ ಇದೆ. ಎಮೋಷ್ನಲಿ ತುಂಬ ಕನೆಕ್ಟೆಡ್ ಇದ್ದೀರಾ ಫ್ರೆಂಡ್ಸ್, ನೀವು ತುಂಬ ಕನೆಕ್ಟೆಡ್ ಇದ್ದೀರಾ. ತುಂಬ ಆ ಒಂದು ಎಮೋಷ್ನಲ್ ಫುಲ್ಫಿಲ್ಮೆಂಟನ್ನು ಎಂಜಾಯ್ ಮಾಡ್ತೀರಾ, ಹಾರ್ಮನಿಯನ್ನು ಎಂಜಾಯ್ ಮಾಡ್ತೀರಾ ಇಬ್ಬರು ಕೂಡ, ನೀವಾಯ್ತು ನಿಮ್ಮ ಪಾರ್ಟ್ನರ್ ಆಯ್ತು. ನಿಮಗೆ ಫೀಲ್ ಆಗುತ್ತೆ, ಲಿಟ್ರಲಿ ನಿಮಗೆ ಫೀಲ್ ಆಗುತ್ತೆ. ಆ ಒಂದು ಏನಿದೆ ಕನೆಕ್ಷನ್ ಏನಿದೆ ಇಬ್ಬರ ನಡುವೆ ಕೂಡ, ಅದು ನಿಮಗೆ ಫೀಲ್ ಆಗುತ್ತೆ. ಅವ್ರಿಗೂ ಕೂಡ, ನಿಮ್ಮ ಪಾರ್ಟ್ನರ್ಗೂ ಕೂಡ ಫೀಲ್ ಆಗುತ್ತೆ. ತುಂಬ ಚೆನ್ನಾಗಿರುವಂಥ ಎನರ್ಜಿ ನನಗೆ ಕಾಣ್ತಾ ಇದೆ. ಯಾಕಂತಂದರೆ ನೀವೇನಾದರೂ ಮುಂದೆ ಲೈಫಲ್ಲಿ ಮಾಡಬೇಕು ಅಂದರೆ ಎಮೋಷ್ನಲಿ ಆ ಫುಲ್ಫಿಲ್ಮೆಂಟನ್ನು ನೀವು ಇದ್ದಾಗ ಮಾತ್ರ ನೀವು ಮಾಡ್ಬೋದು. ಮತ್ತು ಇಲ್ಲಿ ನಾನು ಇನ್ನೂ ಒಂದು ನೋಡುವಂಥದ್ದು ಏನಂತಂದರೆ, ನಿಮ್ಮ ಪ್ರೀತಿಗೆ ಒಂದು ದೊಡ್ಡವರಿಂದ ಒಂದು ಬ್ಲೆಸ್ಸಿಂಗ್ಸ್ ಕೂಡ ಕಾಣ್ತಾ ಇದ್ದೀನಿ ನಾನು. ಬರುವಂಥ ದಿನಗಳಲ್ಲಿ ಬ್ಲೆಸ್ಸಿಂಗ್ಸ್ ಕೂಡ ಇರುತ್ತೆ, ಅವರ ಆಶೀರ್ವಾದ ಕೂಡ ಇರುತ್ತೆ. ಮತ್ತು ಮ್ಯಾರಿಡ್ ಇದ್ದವರು ಏನಾದರೂ ನೀವು ಬೇಬಿ ಪ್ಲಾನ್ ಮಾಡ್ತಾ ಇದ್ದರೆ, ಅದಕ್ಕೆ ಪಾಸಿಟಿವ್ ಆಗಿರುವಂಥ ಸಮಯ ಕೂಡ ಇದೆ. ಪಾಸಿಟಿವ್ ಆಗಿರುವಂಥ ಟೈಮ್ ಕೂಡ ನನಗೆ ಕಾಣ್ತಾ ಇದೆ ಏನಾದರೂ. ಓಕೆ, ರಿಲೇಷನ್ಶಿಪ್ ಆಸ್ಪೆಕ್ಟ್ಸಿಂದ ತುಂಬಾ ಚೆನ್ನಾಗಿರುವಂಥದ್ದು. ಯೂನಿವರ್ಸ್ ಏನು ಹೇಳ್ತಾ ಇದೆ ಇದನ್ನು ಅರ್ಥ ಮಾಡ್ಕೊಳ್ಳಿ. ಯೂನಿವರ್ಸ್ ಹೇಳ್ತಾ ಇರುವಂಥದ್ದು, ಇನ್ನೂ ಸ್ವಲ್ಪ ಎಫರ್ಟ್ ಹಾಕಿ, ರಿಲೇಷನ್ಶಿಪ್ಗೆ ಏನು ಟೈಮ್ ಕೊಡಬೇಕು ಆ ಟೈಮನ್ನು ಕೊಡಿ. ಇನ್ನೂ ಸ್ವಲ್ಪ ಟೈಮದ ಕೊರತೆ ಅಂತ ಅನ್ನಿಸ್ತಾ ಇದೆ. ಓಕೆ, ಒಂದು ನೋಡಿ, ರಿಲೇಷನ್ಶಿಪ್ಪನ್ನು ಉಳಿಸ್ಕೊಳ್ಳೋದಕ್ಕೆ ಅಥವಾ ಅದನ್ನು ಇನ್ನೂ ನೀವು ಕನೆಕ್ಷನ್ ಬಿಲ್ಡ್ ಮಾಡ್ಕೊಳ್ಳೋದಕ್ಕೆ ಇನ್ನೂ ಸ್ವಲ್ಪ ಟೈಮ್ ಕೊಡಿ ಒಬ್ರಿಗೊಬ್ರು ಅನ್ನೋವಂಥದ್ದು ಇಲ್ಲಿ ಯೂನಿವರ್ಸ್ ಹೇಳ್ತಾ ಇರುವಂಥದ್ದು. ಓಕೆ, ಈ ಒಂದು ಎನರ್ಜಿ ನಿಮಗೆ ಎಷ್ಟು ಕನೆಕ್ಟ್ ಆಯಿತು ಖಂಡಿತ ನನಗೆ ತಿಳಿಸಿ. ಮತ್ತು ಫುಲ್ ಆ್ಯಂಡ್ ಫೈನಲ್ ನಿಮಗೆ ಏನು ಯೂನಿವರ್ಸ್ ಹೇಳಲಿಕ್ಕೆ ಹೋಗ್ತಾ ಇದೆ ಹಾಗಿದ್ರೆ ಅಂತ ಹೇಳಿ, ನಿಮ್ಮ ಲೈಫಲ್ಲಿ ಫೈನಲ್ ಫೀಲಿಂಗ್ ಯಾವ ರೀತಿ ಇರುತ್ತೆ ನೆಕ್ಸ್ಟ್ ಅಂತಂದರೆ, ಲೋನ್ಲಿನೆಸ್. ಓಕೆ, ಲೋನ್ಲಿನೆಸ್ ಈಸ್ ಆನ್ ಅಪಾರ್ಚುನಿಟಿ ಫಾರ್ ಅ ಡೀಪ್ ಕನೆಕ್ಷನ್ ವಿತ್ ಯುವರ್ ಸೆಲ್ಫ್. ಇಟ್ ಈಸ್ ನಾಟ್ ಅ ನೆಗೆಟಿವ್ ಮೋಷನ್. ಓಕೆ, ಇನ್ನು ಬರುವಂಥ ದಿನಗಳಲ್ಲಿ ನಿಮಗೆ ಎಲ್ಲೋ ಒಂದು ಕಡೆ ಫೀಲ್ ಆಗುವಂಥದ್ದು, ನಾನು ಅಲೋನ್ ಆಗಿದ್ದೀನಿ, ಒಬ್ಬರೇ ಆಗಿರುವಂಥ ಫೀಲಿಂಗ್ ನಿಮಗೆ ಬರುತ್ತೆ. ಯೂನಿವರ್ಸ್ ಏನು ಹೇಳ್ತಾ ಇದೆ ಅಂತಂದರೆ, ಸಪೋಸ್ ತಿಳ್ಕೊಳ್ಳಿ ಆ ರೀತಿ ಸಿಚುವೇಶನ್ ಏನಾದರೂ ನಿಮಗೆ ಬಂದರೆ, ಈ ಒಂದು ಲೋನ್ಲಿನೆಸ್ ಅನ್ನುವಂಥದ್ದು ಇದು ತಪ್ಪಲ್ಲ. ಯಾಕಂತಂದರೆ ಯೂನಿವರ್ಸ್ ಏನು ಹೇಳ್ತಾ ಇದೆ, ನಿಮ್ಮ ಜೊತೆಗೆ ನೀವು ಕನೆಕ್ಷನನ್ನು ಬಿಲ್ಡ್ ಮಾಡ್ಕೊಳ್ಳೋದಕ್ಕೆ, ಇಂಟರ್ನಲಿ ನೀವೇನಿದ್ದೀರಾ ಅದನ್ನು ನೀವು ತಿಳ್ಕೊಳ್ಳೋದಕ್ಕೆ ಯೂನಿವರ್ಸ್ ಇಲ್ಲಿ ಹೆಲ್ಪ್ ಮಾಡುತ್ತೆ. ಆ್ಯಕ್ಚುಲಿ ನೀವೇನಿದ್ದೀರಾ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳುವಂಥದ್ದೇ ಲೈಫ್ ಅಲ್ವಾ, ಅದು ನಿಮಗೆ ಇಲ್ಲಿ ಹೇಳ್ತಾ ಇದೆ. ಇದು ನೆಗೆಟಿವಿಟಿ ಅಲ್ಲ. ನಿಮಗೆ ಹಾಗೆ ಫೀಲ್ ಆಗ್ತಾ ಇದ್ದರೆ ಏನು ಮಾಡಬೇಕು, ಬಿಗಿನಿಂಗ್ ಆಫ್ ಸೆಲ್ಫ್ ಎಕ್ಸ್ಪ್ಲೋರೇಷನ್ ಇನ್ ಅ ಲೋನ್ಲಿನೆಸ್. ಯು ಕ್ಯಾನ್ ರೀ-ಎಕ್ಸಾಮಿನ್ ಯುವರ್ ನೀಡ್ಸ್ ಆ್ಯಂಡ್ ಗೋಲ್ಸ್. ನಿಮ್ಮ ಒಂದು ನೀಡ್ಸ್ ಏನಿದೆ, ನಿಮ್ಮ ಅವಶ್ಯಕತೆಗಳು, ನಿಮ್ಮ ಗೋಲ್ಸ್ ಏನಿದೆ, ನಿಮ್ಮ ಗುರಿಗಳು ಏನಿದೆ, ಅದನ್ನು ನೀವು ಅನಾಲಿಸಿಸ್ ಮಾಡೋದಕ್ಕೆ ಒಂದು ಒಳ್ಳೆಯ ಸಮಯ. ಯಾಕಂತಂದರೆ ಯಾವಾಗಲೂ ನೀವು ಇನ್ನೊಬ್ಬರ ಜೊತೆಗಿದ್ದಾಗ ಏನಾಗುತ್ತೆ ಹೇಳಿ, ನಿಮ್ಮ ಗೋಲ್ಸ್ ಮೇ ಬಿ ಡಿಸ್ಟ್ರಾಕ್ಟ್ ಆಗುವಂಥದ್ದು ಇರ್ಬೋದು. ಮತ್ತು
ನಿಮ್ಮ ಅವಶ್ಯಕತೆಗಳು ಏನಿದೆ ಅಂತ ತಿಳ್ಕೊಳ್ಳೋದಕ್ಕೆ ನಿಮಗೆ ಕೊರತೆ ಅಂತ ಅನ್ಸೋವಂಥದ್ದು. ಆದ್ರೆ ಯಾವಾಗ ನೀವು ಒಬ್ಬರೇ ಇರ್ತೀರಾ, ಯಾವಾಗ ನೀವು ಅದನ್ನ ಫೀಲ್ ಮಾಡ್ಕೊಳ್ತೀರಾ, ಖಂಡಿತ ನಿಮ್ಗೆ ಅರ್ಥ ಆಗುತ್ತೆ ಏನಿದೆ, ನನ್ನ ಗೋಲ್ಸ್ ಏನಿದೆ, ನಾನು ಏನ್ ಮಾಡ್ಬೇಕು, ಅದನ್ನ ಯಾವ ರೀತಿ ಸೆಟ್ ಮಾಡ್ಕೋಬೇಕು, ಸ್ಟ್ರಾಟಜಿಯನ್ನ ಯೂಸ್ ಮಾಡ್ಕೊಳ್ಳೋದು, ಇದೆಲ್ಲಾನು ನಿಮ್ಗೆ ಗೊತ್ತಾಗುತ್ತೆ ಅನ್ನುವಂಥದ್ದು. ಅದಕ್ಕೆ ಒಂಟಿತನ ಅನ್ನುವಂಥದ್ದು ಯಾವುದೇ ಕಾರಣಕ್ಕೂ ಅದು ಕೆಟ್ಟಲ್ಲ. ಅದು ಒಳ್ಳೇದೇ. ನಮ್ಮನ್ನ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಒಂದು ಯೂನಿವರ್ಸ್ ಕೊಡ್ತಾ ಇರುವಂತ ಅಪಾರ್ಚುನಿಟಿ ಅಂತ ನೀವು ತಿಳ್ಕೋಬೇಕು ಅಂತ ಹೇಳಿ ಮೂವ್ ಆನ್ ಆಗಬೇಕು ಅನ್ನುವಂಥದ್ದು ಯೂನಿವರ್ಸ್ ಇಲ್ಲಿ ಹೇಳ್ತಾ ಇದೆ ಫ್ರೆಂಡ್ಸ್. ಹಾಗಿದ್ರೆ ರೀಡಿಂಗ್ ನಿಮಗೆ ಕನೆಕ್ಟೆಡ್ ಆಗಿತ್ತು ಅಂತಂದ್ರೆ ಖಂಡಿತ ನನಗೆ ಒಂದು ಮೆಸೇಜ್ ಮಾಡಿ, ಮತ್ತೆ ಒಂದು ಲೈಕ್ ಕೊಡಿ. ನಿಮಗೆ ಇಷ್ಟ ಆಗಿತ್ತು ಅಂತಂದ್ರೆ ಶೇರ್ ಮಾಡ್ಕೊಳ್ಳಿ, ನಿಮಗೆ ಚೆನ್ನಾಗಿ ಅನಿಸಿತ್ತು ಅಂತಂದ್ರೆ ಅಂತ ಹೇಳ್ತಾ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ಲರಿಗೂ ಕೂಡ ಥ್ಯಾಂಕ್ ಯು.